ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರೆ, ಪುನಃ ನಾವು ದೇವರ ವಚನ ಕೇಳಲು, ಪ್ರಾರ್ಥಿಸಲು, ದೇವರ ವಚನದಲ್ಲಿ ಆಶ್ರಯಿಸಲು, ಆ ವಚನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿ ಜೀವನ ಆರಂಭಿಸಲು ವರಪ್ರಸಾದವನ್ನು ಕೊಟ್ಟ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತುಕೊಂಡು, ಪ್ರಭುವೇ, ನಿಮ್ಮ ವಚನ ಆಲಿಸುವ, ಬರೆಯುವ, ಧ್ಯಾನಿಸುವ ಒಂದೊಂದು ವ್ಯಕ್ತಿಯನ್ನು, ಒಂದೊಂದು ಕುಟುಂಬವನ್ನು, ಎಲ್ಲಾ ಪ್ರಾಯದಲ್ಲಿ ಇರುವವರನ್ನು ಪೂರ್ಣವಾಗಿ ದೇವರ ಕರಗಳಿಗೆ ಕೊಟ್ಟು ಪ್ರಾರ್ಥಿಸುತ್ತೇನೆ. ಎಲ್ಲರ ಜೀವನದಲ್ಲಿ ಅನುಗ್ರಹ ಎನ್ನುವ ಮಾತು ನನ್ನ ಸಾಗಲಿ ಎಂದು ಪ್ರಾರ್ಥಿಸಿಕೊಂಡು ಇಂದಿನ ವಚನವನ್ನು ಆಲಿಸೋಣ. ಪ್ರಿಯರೇ, ಯಾರ ಜೀವನದಲ್ಲಿ ಭಾಗ್ಯ ಉಂಟಾಗುತ್ತದೆ? ಯಾವಾಗ ಅವರ ಜೀವನದಲ್ಲಿ ಅವರು ಭಾಗ್ಯವನ್ನು ನಷ್ಟಪಡಿಸಿಕೊಳ್ಳುವುದು? ನಮಗೆ ಆಲಿಸೋಣ. ಇಂದಿನ ವಚನ ಕೀರ್ತನೆಗಳು 1ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಇಂತಿದೆ, ಆಲಿಸೋಣ. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವನಾರೋ ಅವನೇ ಧನ್ಯನು. ಹಗಲು ಇರುಳು ಎನ್ನದೆ ಅದನ್ನೇ ಧ್ಯಾನಿಸುತ್ತಿರುವನಾರೋ ಅವನೇ ಧನ್ಯನು. ಪ್ರಿಯರೇ, ನಮಗೆ ಕೆಲವು ಜನ ಹೇಳುವುದುಂಟು, ಹೀಗೆ ಪ್ರಾರ್ಥಿಸಿ ಏನು ಪ್ರಯೋಜನ? ದೇವರ ವಚನ ಕೇಳಲು ಆರಂಭಿಸಿ ಅನೇಕ ದಿನಗಳು ಆಯ್ತಲ್ಲ, ಏನಾದರೂ ಪ್ರಯೋಜನವಿದೆಯೇ? ಹೀಗೆ ಎಲ್ಲ ಕೇಳುತ್ತಾರೆ. ಅದಾಗಿದೆ ದುಷ್ಟರ ಉಪದೇಶ. ಇದನ್ನು ನಾವು ಸ್ವೀಕರಿಸಬಾರದು. ಮದ್ಯಪಾನ, ಕೆಟ್ಟ ಚಟಗಳಿಂದ, ದುಶ್ಚಟಗಳಿಂದ ಒಳಗಾಗಿ ನಮ್ಮ ಜೀವನವನ್ನು ಹಾಳು ಮಾಡಬಾರದು. ಅದಾಗಿದೆ ಪಾಪಿಗಳ ದಾರಿಯಲ್ಲಿ ಸಂಚರಿಸಬಾರದು ಎಂದು ಹೇಳುವುದು. ಕೆಲವರು ನಮ್ಮ ನೋಡಿ ಅಪಹಾಸ್ಯ ಮಾಡುತ್ತಾರೆ. ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದರೂ ಸಹ ಅಪಹಾಸ್ಯ ತಪ್ಪಿದ್ದಲ್ಲ. ಪ್ರಾರ್ಥಿಸುವ ಒಂದು ವ್ಯಕ್ತಿಯನ್ನು, ಅಂದರೆ ವಚನ ಆಲಿಸುವ ಒಬ್ಬ ವ್ಯಕ್ತಿಯನ್ನು ನೋಡಿ ಅಪಹಾಸ್ಯ ಮಾಡುತ್ತಾರೆ. ನಾವು ಅದರ ಬಗ್ಗೆ ಎಂದಿಗೂ ತಲೆಯನ್ನು ಕೆಡಿಸಿಕೊಳ್ಳಬಾರದು. ನಮ್ಮ ಜೀವನದಲ್ಲಿ ಭಾಗ್ಯ ಹುಡುಕಿ ಬರುತ್ತದೆ. ಜೀವನದ ನಾಳೆಗಳಲ್ಲಿ ಭಾಗ್ಯ ಉಂಟಾಗಬೇಕೇ? ಹಾಗಾದರೆ ದೇವರ ವಚನವನ್ನು ಹಗಲು ರಾತ್ರಿ ಧ್ಯಾನಿಸಬೇಕು. ಬೆಳಗಿನ ಜಾವದಲ್ಲಿ ವಚನವನ್ನು ಸ್ವೀಕರಿಸೋಣ. ವಚನದ ಹಾದಿಯಲ್ಲಿ ಹೋಗೋಣ. ಜೀವನದಲ್ಲಿ ನೀವು ಭಾಗ್ಯವಂತರಾಗಿ ಮಾರ್ಪಡುತ್ತೀರಿ. ನಮ್ಮ ಆನಂದ, ಸಂತೋಷ, ವಿಶ್ವಾಸ ದೇವರಲ್ಲಿ, ದೇವರ ವಿಶ್ವಾಸದಲ್ಲಿ ಆಗಿರಲಿ. ಪರಸ್ಪರ ಜಗಳವಾಡಿ ನಮ್ಮ ಭಾಗ್ಯವನ್ನು ಹಾಳು ಮಾಡಬೇಡಿ. ಅನೇಕರು ನಮ್ಮನ್ನು ಕೇವಲವಾಗಿ ನೋಡಿ ತೂಚಿ ಅಂತ ಎಲ್ಲ ಹೇಳಿ ಅಪಹಾಸ್ಯ ಮಾಡುತ್ತಾರೆ. ಅದನ್ನೆಲ್ಲ ನಾವು ಗಮನಿಸಬಾರದು. ನಮ್ಮ ಜೀವನ ದೇವರಲ್ಲಿ ಆಗಿರಬೇಕು. ಆಗ ನಮ್ಮ ಜೀವನ ಭಾಗ್ಯವಾಗಿ, ಅನುಗ್ರಹವಾಗಿ ಮಾರ್ಪಡುತ್ತದೆ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ವಚನದೊಂದಿಗೆ ಲಭಿಸುವ ಭಾಗ್ಯವು, ಅನುಗ್ರಹವು ನಮಗೆ ಇಂದು ಮಾಡಿರಿ. ಪ್ರಭುವೇ, ನಿಮ್ಮ ವಚನ ಧ್ಯಾನಿಸುವುದರೊಂದಿಗೆ, ಆಲಿಸುವುದರೊಂದಿಗೆ ನನಗೆ ಇರುವ ಭಾಗ್ಯವು, ಅನುಗ್ರಹವು ವೃದ್ಧಿ ಮಾಡಿರಿ. ನಿಮ್ಮ ವಚನದೊಂದಿಗೆ ನನ್ನ ಅನುಗ್ರಹವು ಇರುವ, ಭಾಗ್ಯವಿರುವ ಒಬ್ಬ ವ್ಯಕ್ತಿಯಾಗಿ ಮಾರ್ಪಡಿಸಿರಿ. ಅದು ದೇವರ ಕೃಪಾ ಕಟಾಕ್ಷವು, ಸ್ನೇಹವೂ ಆಗಿರುತ್ತದೆ. ಪ್ರಿಯರೇ, ನಮಗೆ ಇಂದು ಆಲಿಸಿದ ವಚನದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ಮರಣದಿಂದ, ಅಕಾಲಿಕ ಮರಣದಿಂದ, ಮೋಸ, ವಂಚನೆ ಇದರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ, ಆಮೆನ್.